ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡದಿಂದ ತೀವ್ರ ತಲಾಶ್. ಎಫ್ಐಆರ್ ದಾಖಲಿಸಿಕೊಂಡ ಎನ್ಐಎ ಅಧಿಕಾರಿಗಳು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲಿಸಿರುವ ರಾಷ್ಟ್ರೀಯ ತನಿಖಾ ದಳ ಟೀಮ್ ಉಗ್ರರ ಹೆಡೆಮುರಿ ಕಟ್ಟಲು ಬೇಟೆಗಿಳಿದಿದೆ ಎನ್ಐಎ ತಂಡ. ಗುಂಡಿನ ದಾಳಿಯಾದ ಸ್ಥಳದಲ್ಲಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ಎಫ್ಎಸ್ಎಲ್ಗೆ ಕಳಿಸಿದೆ ಎನ್ಐಎ ತಂಡ. ಇದೀಗ ಎನ್ಐಎಯು ಕೂಡ ಈ ಒಂದು ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೆ ಅಖಾಡಕ್ಕಿಳಿದಿದೆ. ಈ ಉಗ್ರರು ದಾಳಿ ಮಾಡಿದಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿದೆ. ಪ್ರತ್ಯಕ್ಷದರ್ಶಿಗಳು ಯಾರ್ಯಾರಿದ್ರು ಅವರನ್ನು ಪತ್ತೆ ಹಚ್ಚಿ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಈಗಾಗಲೇ ಈ ಒಂದು ದಾಳಿಯ ಹಿಂದೆ ಅಲ್ಲಿನ ಸ್ಥಳೀಯರ ಕೈವಾಡವೂ ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ಒಂದಷ್ಟು ಮಂದಿಯ ಹೆಸರು ಕೂಡ ರಿವೀಲ್ ಆಗಿದೆ. ಆ ಉಗ್ರರಿಗೆ ಇದೀಗಾಗಲೇ ಬಿಸಿಯನ್ನು ಮುಟ್ಟಿಸಲಾಗಿದೆ. ಅವರ ಹಿನ್ನೆಲೆ, ಅವರ ಪರಿಚಯಸ್ಥರು ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಎನ್ಐಎ ತಂಡದಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್. ಸಿಡಿಎಸ್ ಜೊತೆ ರಾಜನಾಥ್ ಸಿಂಗ್ ಅವರು ಮಹತ್ವದ ಚರ್ಚೆಯನ್ನು ಮಾಡಲಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಚರ್ಚಿಸಲಿದ್ದಾರೆ ಅನಿಲ್ ಚೌಹಾಣ್. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಲು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋದರ ಕುರಿತ ಮಹತ್ವದ ಚರ್ಚೆ ಈ ಹೈ ವೋಲ್ಟೇಜ್ ಸಭೆಯಲ್ಲಿ ನಡೆಯಲಿದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಈಗಾಗಲೇ ಭಾರತ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಇನ್ನು ಸೇನೆಯ ಮುಖೇನವಾಗಿ ಹೇಗೆ ಪಾಕನ್ನು ಬಗ್ಗು ಬಡಿಬೇಕು ಈ ನಿಟ್ಟಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಮಹತ್ವದ ಹೆಜ್ಜೆಯನ್ನು ಇರಿಸಿ ಇದೀಗ ಸಭೆಯನ್ನು ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಒಂದು ಕಡೆ ಹೇಳ್ತಾ ಇದ್ರೆ ಎನ್ಐಎ ಕೂಡ ಇದೀಗ ತನಿಖೆಯ ಅಖಾಡಕ್ಕಿಳಿದಿದೆ, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ. ಈ ಸಭೆ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ, ಪ್ರಮುಖವಾಗಿ ಏನೆಲ್ಲ ಚರ್ಚೆಗೆ ಬರುತ್ತೆ, ಏನ್ ನಿರ್ಧಾರವಾಗುವ ಸಾಧ್ಯತೆ ಇದೆ ಅಂತ? ಮಧುಶ್ರೀ, ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಒಂದು ಕಟ್ಟಾಕಬೇಕು ಅನ್ನುವಂತಹ ದೃಷ್ಟಿಯಿಂದ ಭಾರತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ರಾಜತಾಂತ್ರಿಕವಾಗಿ ಅನೇಕ ಏಟುಗಳನ್ನ ಈಗ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹದ್ದು. ಜೊತೆಗೆ ಸಿಂಧೂ ನದಿಯ ಒಪ್ಪಂದವನ್ನು ಕೂಡ ಭಾರತ ಮುರಿದುಕೊಂಡು ಪಾಕಿಸ್ತಾನಕ್ಕೆ ಒಂದು ದೊಡ್ಡದಂತ ಆತಂಕವನ್ನ ಈಗ ಭಾರತ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ. ಪಾಕಿಸ್ತಾನದ ವಿರುದ್ಧ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಲೇಬೇಕು ಅನ್ನುವಂತಹ ದೃಷ್ಟಿಯಿಂದ. ಹೀಗಾಗಿ ಮತ್ತೆ ಭಾರತ ಕೂಡ ಅದೇ ರೀತಿಯಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಕಿಸ್ತಾನ ಮತ್ತೆ ಅಥವಾ ಉಗ್ರರು ಒಂದು ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ಅವರಿಗೆ ನಾವು ಏಟನ್ನ ಕೊಡ್ತೀವಿ, ಪ್ರತಿಕಾರವನ್ನ ತೀರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ನಿರಂತರವಾದ ಸರಣಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಇಲ್ಲಿ ಸಿಡಿಎಸ್ ಆಗಿರ್ತಕ್ಕಂತಹ ಅನಿಲ್ ಚೌಹಾಣ್ ಅವರು ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಮೂರು ಸೇನೆಗಳ ಮುಖ್ಯಸ್ಥರುಗಳು ಇವತ್ತು ಭಾಗಿಯಾಗ್ತಾರೆ. ಇವತ್ತಿನ ಕಾರ್ಯಾಚರಣೆ ಇದುವರೆಗೂ ಏನಾಯ್ತು ಅಂದ್ರೆ ಕಾಶ್ಮೀರ ವ್ಯಾಲಿಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರಾಗಿರ್ಬಹುದು, ಸಿಆರ್ಪಿಎಫ್ ಪೊಲೀಸರಾಗಿರ್ಬಹುದು, ಜೊತೆಗೆ ಸೇನೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಉಗ್ರರ ಅಡಗುದಾಣಗಳನ್ನ ಹೊಕ್ಕಿ ಅಲ್ಲಿ ಉಗ್ರರನ್ನ ಹೊಡೆದಾಕುವಂತ ಕೆಲಸ ನಡೀತಾ ಇದೆ. ಇನ್ನೊಂದು ಕಡೆಯಿಂದ LOC ಯಲ್ಲೂ ಕೂಡ ಅಪ್ರಚೋದಿತ ದಾಳಿಗಳು ಕೂಡ ಪಾಕಿಸ್ತಾನದಿಂದ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತವು ಕೂಡ ತಕ್ಕ ತಿರುಗೇಟನ್ನ ಕಳೆದ 3 ದಿವಸಗಳಿಂದಲೂ ನಡೀತಾ ಇದೆ. ಅದು ನಿರಂತರವಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಅವರಿಗೆ ಮೂರು ಸೇನೆಯ ಮುಖ್ಯಸ್ಥರುಗಳು ವಹಿಸ್ತಾರೆ. ಮುಖ್ಯವಾಗಿ ಅರಬ್ಬಿ ಸಮುದ್ರದಲ್ಲೂ ಕೂಡ ನೌಕಾ ಸೇನೆ ನನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ. ಅದರದ ಒಂದಿಷ್ಟು ವಿಡಿಯೋಗಳು ಕೂಡ ಬಂದಿರುವಂತಹದ್ದು. ಹೊಸ ತಂತ್ರಜ್ಞಾನದ ಮೂಲಕ, ಹೊಸ ಶಸ್ತ್ರಾಸ್ತ್ರಗಳ ಮೂಲಕ ಜಗತ್ತಿಗೆ ತೋರಿಸ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ. ಹೀಗಾಗಿ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಡಿಸ್ಕಸ್ ಮಾಡಲಾಗುತ್ತೆ. ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತು ರಾಜನಾಥ್ ಸಿಂಗ್ ಅವರ ಜೊತೆ ಮೂರು ಸೇನೆಗಳ ಮುಖ್ಯಸ್ಥರು ಡಿಸ್ಕಸ್ ಮಾಡಲಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ರಾಜನಾಥ್ ಸಿಂಗ್ ಅವರ ಮನೆಯಲ್ಲಿ ಮೀಟಿಂಗ್ ಆರಂಭ ಆಗಿದೆ. ಸಿಡಿಎಸ್ ಜೊತೆ ರಾಜನಾಥ್ ಸಿಂಗ್ ಅವರ ಮಹತ್ವದ ಚರ್ಚೆ, ಅವರ ಮನೆಯಲ್ಲೇ ಸಭೆ ನಡೀತಾ ಇದೆ. ಈಗಾಗಲೇ ಪ್ರಮುಖವಾಗಿ ಭಾರತ
ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟನ್ನು ಕೊಡೋ ನಿಟ್ಟಿನಲ್ಲಿ. ಹಾಗೆಯೇ ಸೇನೆ ಕೂಡ ಸರ್ವಸನ್ನದ್ಧವಾಗಿದೆ ಉಗ್ರರನ್ನು ಸದೆಬಡಿಯಲು. ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಕಾರ್ಯಾಚರಣೆ, ಇದೆಲ್ಲದರ ಬಗ್ಗೆಯೂ ಕೂಡ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರು, ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಹಿಂದೆ ಪಾಕಿಸ್ತಾನ ಮಾಡಿದಂತಹ ಮತ್ತು ಉಗ್ರರು ಮಾಡಿದಂತಹ ಕೃತ್ಯಕ್ಕೆ ಹೇಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲಾಗಿತ್ತೋ ಅದಕ್ಕಿಂತ ಕಠೋರವಾಗಿರಬೇಕು ಈ ಒಂದು ಪ್ರತಿಕಾರ ಅನ್ನೋ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದರೆ ಅಮಾಯಕರು, ಯಾವುದೇ ತಪ್ಪಿಲ್ಲದ ನಿಷ್ಕಲ್ಮಶ ಮನಸ್ಸುಗಳನ್ನು ಉಗ್ರರು ಕೊಂದು ಹಾಕಿರೋದ್ರಿಂದ ಯಾವ ರೀತಿಯಾಗಿ ಭಾರತೀಯ ಸೇನೆ ತಿರುಗೇಟನ್ನು ಕೊಡುತ್ತೆ ಅನ್ನೋ ಕುತೂಹಲ ಇದೆ. ಹಾಗಾಗಿನೇ ಮಹತ್ವದ ಸಭೆಗಳು ಮೇಲಿಂದ ಮೇಲೆ ನಡೀತಾನೆ ಇವೆ.